ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಹೇರ್ ಫಾಲ್ ನಿಂದ ದುಃಖ ಪಡುತ್ತಿರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಟಿಫಿನ್ ತಗೊಂಡು ಬರ್ತಾಳೆ. ನನ್ಗೆ ಹಸಿವೆ ಆಗಿಲ್ಲ ಅತ್ತೆ. ಇಲ್ಲ ಅಂದ್ರೆ ಹೇಗೆ ಸೊಸೆ? ರಾತ್ರಿ ಕೂಡ ಏನು ತಿಂದಿಲ್ಲ, ಈಗ ಕೂಡ ತಿಂದ ಇದ್ರೆ ಆಯಾಸ ಬಂದು ತಲೆ ತಿರುಗಿ ಬಿದ್ದೋಗ್ತೀಯ. ಆಗ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಅವರು 2-3 ದಿನ ಇಟ್ಕೋತಾರೆ. 25,000 ಕಟ್ಟಿಸ್ಕೊಂಡು ಹಣ್ಣಿನ ರಸ ಕುಡಿ ಅಂತ ಹೇಳ್ತಾರೆ. ಇದೆಲ್ಲ ಅಗತ್ಯನಾ ಸೊಸೆ? ನನ್ ದುಃಖ ನಿಮ್ಗೆ ಅರ್ಥವಾಗ್ತಿಲ್ಲ ಅತ್ತೆ. ಅರ್ಥವಾಗಿದೆ ಸೊಸೆ. ನನ್ನನ್ನು ಕೂರಿಸ್ಬಿಟ್ಟು ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಮಾಡ್ಬೇಕು ಅಂದ್ಕೋತಾ ಇದೀಯಾ. ಆದರೆ ಹೇರ್ ಫಾಲ್ ಸಮಸ್ಯೆಯಿಂದ ನೀನೇನು ಮಾಡಲಿಕ್ಕಾಗ್ತಾ ಇಲ್ಲ ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ ಅಂತ ನೀವು ಹಾಯಾಗಂತ ಇದ್ದೀರತ್ತೆ. ಆದ್ರೆ ಯಾವ ಕೆಲಸನೂ ಮಾಡದೆ ಹೀಗೆ ಒಂದು ರೂಮ್ ಅಲ್ಲಿರೋದು ಎಷ್ಟು ನರಕ ಅನಿಸ್ತಾ ಇದೆ ಗೊತ್ತಾ ನಿಮ್ಗೆ? ರೂಮ್ ನಲ್ಲಿರೋ ಅಂತ ನಾನು ಯಾವಾಗ ಹೇಳ್ದೆ ಸೊಸೆ? ನಿನ್ನ ಮಾವಯ್ಯ ಮಗ ಮಕ್ಕಳು ಇರುವಾಗ ಮಾತ್ರ ರೂಮ್ ಅಲ್ಲಿರೋ. ಅವ್ರು ಹೋದ ಮೇಲೆ ಮನೆನೂ ನಿಂದೆ, ಹಿತ್ತಲು ನಿಂದೆ, ಬಾಗ್ಲು ಕೂಡ ನಿಂದೆ ಅಲ್ವಾ? ನೀವು ತಿರುಗು ಅಂತ ಹೇಳ್ತಾ ಇದ್ದೀರಾ, ಚೆನ್ನಾಗಿದೆ ಅತ್ತೆ. ಆದ್ರೆ ನಾನು ತಿರುಗಲಾರೆ. ನಾನು ಎಲ್ಲಿಗೆ ಹೋದ್ರು ಅಲ್ಲಿಗೆ ನನ್ನ ಹೇರ್ ಫಾಲ್ ಕೂಡ ಬರ್ತಾ ಇದೆ ಅಲ್ವಾ ಪಾಪ. ಮತ್ತೆ ನೀವು ಅದೆಲ್ಲ ಗುಡಿಸ್ಬೇಕು. ನನ್ನಿಂದ ನಿಮಗೆ ಕೆಲಸ ಹೆಚ್ಚಾಗಿ ಹೋಗುತ್ತೆ ಅತ್ತೆ. ನಾನ್ ಮಾಡ್ಕೋತೀನಿ ಕಣೆ ಸೊಸೆ. ನನ್ಗೆ ಸಹನೆ ಇದೆ. ನನ್ ಬಗ್ಗೆ ನೀನು ಫೀಲ್ ಆಗ್ಬೇಡ. ಹೋಗು, ಕೈದಿ ಹಾಗೆ ರೂಮಲ್ಲಿ ಇರ್ಬೇಡ. ಹೋಗು, ಹೋಗಿ ಹಾಗೆ ಹೊರಗೆ ತಿರುಗು. ಹೊರಗೆ ತಿರುಗಿದ್ರೆ ನನ್ನ ದುಃಖ ತೀರಲ್ಲ ಅತ್ತೆ. ಏನ್ ಮಾಡಿದ್ರೆ ನಿನ್ನ ದುಃಖ ತೀರುತ್ತೆ ನನಗ್ ಗೊತ್ತು ಸೊಸೆ. ಆದ್ರೆ ನಾನು ಅದಕ್ಕೆ ಒಪ್ಕೊಳ್ಳಲ್ಲ. ಒಪ್ಕೊಂಡ್ರೆ ಏನಾಗುತ್ತೋ ನನಗಿಂತ ಚೆನ್ನಾಗಿ ನಿಂಗೆ ಗೊತ್ತಲ್ಲ. ಪ್ಲೀಸ್ ಅತ್ತೆ, ಹಾಗೆ ಅನ್ಬೇಡಿ. ಹೇರ್ ಬೀಳದ ಹಾಗೆ ಅಡ್ಗೆ ಮಾಡ್ತೀನಿ. ಬೇಡ ಸೊಸೆ, ನೀನು ಅಡ್ಗೆ ಮಾಡಿದ ವಿಷಯ ನಿನ್ನ ಮಾವಯ್ಯಂಗೋ ಗಂಡಂಗೋ ಮಕ್ಕಳಿಗೋ ತಿಳಿದ್ರೆ ನನಗೆ ಚೆನ್ನಾಗಿ ಬೈತಾರೆ. ನಿನ್ನ ಮಾವಯ್ಯ ಅಂತೂ ಹೊಡೆದ್ರು ಹೊಡಿತಾರೆ. ಕೋಪ ಬಂದು ಮನೆಯಿಂದ ಹೊರಟೋಗು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲೆ ಆಗ? ಅಲ್ಲಿವರೆಗೂ ಪರಿಸ್ಥಿತಿ ಬರೋದಕ್ಕೆ ಬಿಡಲ್ಲ ಅತ್ತೆ. ತಲೆಗೆ ಬಟ್ಟೆ ಕೂಡ ಕಟ್ಕೋತೀನಿ, ಕೂದ್ಲು ಬೀಳದ ಹಾಗೆ ಅಡಿಗೆ ಮಾಡ್ತೀನಿ. ನನ್ನನ್ನು ನಂಬಿ ಅತ್ತೆ ಎಂದು ಸೊಸೆ ಅನಾಮಿಕಾ ಬೇಡಿಕೊಳ್ಳುತ್ತಾ ಅತ್ತೆ ಶಾರದಳ ಕಾಲು ಹಿಡಿಯುತ್ತಾಳೆ. ಸೊಸೆಯನ್ನು ಹಾಗೆ ನೋಡುತ್ತಲೇ ಅತ್ತೆ ಶಾರದಳ ಮನಸ್ಸು ಕರಗಿ ಹೋಗುತ್ತೆ. ಸರಿ ಕಣೆ ಸೊಸೆ, ಈ ದಿನ ಅಡುಗೆ ನಾನ್ ಮಾಡಿಬಿಟ್ಟಿದ್ದೀನಲ್ಲ. ಮಗ ನಿನ್ನ ಮಾವಯ್ಯ ಆಫೀಸ್ಗೆ ಹೊರಟು ಹೋಗಿದ್ದಾರೆ, ಮಕ್ಕಳೇನೋ ಸ್ಕೂಲ್ಗೆ ಹೊರಟಾಗಿದ್ದಾರೆ. ನಾಳೆ ನೀನೇ ಅಡುಗೆ ಮಾಡಿಬಿಡು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ನಾನು ಒಪ್ಕೊಂಡಿದ್ದೀನಲ್ಲ ಸೊಸೆ, ಈಗ ನೀನು ಟಿಫಿನ್ ಮಾಡಿ ರೆಸ್ಟ್ ತಗೋ. ಈಗ ತುಂಬಾ ಹಸಿವೆ ಆಗ್ತಿದೆ ಅತ್ತೆ, ತಿಂದ್ಬಿಡ್ತೀನಿ ಎಂದು ಹೇಳಿ ಶಾರದಳ ಹತ್ತಿರದಿಂದ ಟಿಫಿನ್ ತೆಗೆದುಕೊಂಡು ಅನಾಮಿಕಾ ತಿನ್ನುತ್ತಾ ಇರ್ತಾಳೆ. ಸರಿ ಕಣೆ ಸೊಸೆ, ನನ್ಗೆ ಬಟ್ಟೆ ಒಗೆಯೋ ಕೆಲಸ ಇದೆ, ಹೋಗಿ ಒಕ್ಕೋತೀನಿ. ಟಿಫಿನ್ ಮಾಡಿದ ಮೇಲೆ ನಾನು ಬಟ್ಟೆನ ವಾಶ್ ಮಾಡ್ತೀನಿ ಅತ್ತೆ ಎಂದು ಅನಾಮಿಕಾ ಹೇಳಿ ಗಬಗಬ ಟಿಫಿನ್ ತಿಂದು ಆ ರೂಮಿನಿಂದ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಆಫೀಸ್ ಟೈಮ್ ಆಗಿದ್ದರಿಂದ ಬನಿಯನ್ ಮೇಲಿರುವ ರಮೇಶ್ ಶರ್ಟ್ ಹಾಕೋಬೇಕು ಅಂತ ನೋಡ್ತಾನೆ. ಅಷ್ಟೇ, ಆ ಶರ್ಟ್ ಮೇಲೆ ಎಲ್ಲ ಕೂದಲೇ ಕಾಣಿಸುತ್ತೆ. ರಮೇಶನ್ಗೆ ಕೋಪ ಬರುತ್ತೆ. ಗಟ್ಟಿಯಾಗಿ ಅನಾಮಿಕಾ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಓಡಿಕೊಂಡು ಅಲ್ಲಿಗೆ ಬರ್ತಾಳೆ. ಶರ್ಟ್ ಮೇಲಿರುವ ಕೂದಲನ್ನು ತೋರಿಸುತ್ತಾ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಯಾವ ಕೆಲಸ ಮಾಡದೆ ನಮ್ಮ ರೂಮಲ್ಲೇ ಇರುವಂತ? ಅಡಿಗೆ ಮಾಡ್ತೀಯ, ಅನ್ನ ಸಾರು ಪಲ್ಯ ಮೊಸರು ಎಲ್ಲದರಲ್ಲೂ ನಿನ್ ಕೂದಲೇ ಇರುತ್ತೆ. ಅದನ್ನು ನೋಡ್ತಲೇ ನನಗೆ ವಿರಕ್ತಿ ಆಗತ್ತೆ, ವಾಂತಿ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಆದರೂ ರಮೇಶನಿಗೆ ಅನಾಮಿಕಳ ಮೇಲೆ ಪಾಪವೆನಿಸಲಿಲ್ಲ. ಬಟ್ಟೆ ವಾಷಿಂಗ್ ಮಾಡಿದ್ಯಾ ಸರಿ, ಬಟ್ಟೆ ಮೇಲೆ ಕೂಡ ನಿನ್ನ ಕೂದಲೇ ಕಾಣಿಸ್ತಾ ಇದೆ ಇಲ್ಲಿ. ಹೀಗಾದ್ರೆ ಹೇಗೆ ಅನಾಮಿಕಾ? ಹೇರ್ ಫಾಲ್ ನಾನು ಬೇಕು ಅಂತ ಮಾಡ್ತಾ ಇರೋ ಹಾಗೆ ನೀವು ಅಂತ ಇದ್ದೀರಾ. ನನ್ ಮೇಲೆ ಇಷ್ಟೆಲ್ಲ ಕೋಪ ಮಾಡ್ಕೋತಾ ಇದ್ದೀರಾ. ಬೇಕು ಅಂತ ಮಾಡದೇ ಇದ್ರೆ ಮತ್ತೇನು ಅನಾಮಿಕಾ? ನೀನೇನು ಕೆಲಸ ಮಾಡದೆ ಮನೆಯೊಳಗೆ ಇದ್ದು ಹಾಯಾಗಿರೋ ಅಂದ್ರೆ ಏನೋ ಒಂದು ಕೆಲಸ ಮಾಡ್ತೀಯ, ಕೂದ್ಲು ಹಾಕ್ತೀಯ. ಅದನ್ನು ನೋಡ್ತಲೇ ಎಲ್ಲಿಲ್ಲದ ಕೋಪ ಆವೇಶ ಬರುತ್ತೆ ಮತ್ತೆ ಎಂದು ಅನ್ನುತ್ತಾ ಇದ್ದರೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾಳೆ. ಅಷ್ಟೆಲ್ಲ ಕೋಪ ಆವೇಶ ಪಡೋದರ ಬದಲು ಹೇರ್ ಫಾಲ್ ಆಗದ ಹಾಗೆ ಶಾಂಪೂ ಆಗ್ಲಿ ಆಯಿಲ್ ಆಗ್ಲಿ ತಗೊಂಡ್ಬಂದ್ ಕೊಡ್ಬೋದಲ್ಲ. ಎಷ್ಟು ಮೆಡಿಕಲ್ ಶಾಪಲ್ಲಿ ಕೇಳ್ಬೇಕು, ಎಷ್ಟು ಜನ ಡಾಕ್ಟರ್ನ ಭೇಟಿ ಆಗ್ಬೇಕು ನಾನು? ಯಾವ ಡಾಕ್ಟರ್ ಏನ್ ಹೇಳಿದ್ರು ಉಪಯೋಗಿಸ್ತಾ ಇದ್ರು, ಯಾವ ಆಯಿಲ್ ಕೊಟ್ರು ನೆತ್ತಿಗೆ ಹಾಕೋತಾ ಇದೆಯಾ. ಸಮಸ್ಯೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಅದಕ್ಕೆ ಅಂದ್ರೆ ತಪ್ಪು ನಂದ? ನಿಂದಲ್ಲ, ನಿನ್ನನ್ನು ಮದುವೆ ಮಾಡ್ಕೊಂಡಲ್ಲ, ನಂದು ತಪ್ಪು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಅಳುತ್ತಾ ಇರುತ್ತಾಳೆ. ಶಾರದಾ ಸಮಾಧಾನಿಸುವ ಪ್ರಯತ್ನ ಮಾಡುತ್ತಾಳೆ. ಹಾಗೆ ಲಂಚ್ ಟೈಮ್ ಆಗುತ್ತೆ. ಒಂದು ಆಫೀಸಲ್ಲಿ ಕೆಲಸ ಮಾಡುವ ಪ್ರಸಾದ್ ಲಂಚ್ ಬಾಕ್ಸ್ ತೆಗೆದುಕೊಂಡು ಕೊಲೀಗ್ಸ್ ಜೊತೆ ತಿನ್ನೋದಕ್ಕೆ ಕೂತ್ಕೋತಾನೆ. ಪಾಪ ಅವನಿಗೆ ತಿಳಿಯದು ಅಡಿಗೆ ಮಾಡಿದ್ದು ತನ್ನ ಹೇರ್ ಫಾಲ್ ಸಮಸ್ಯೆ ಇರುವ ಸೊಸೆ ಅನಾಮಿಕಾ ಅಂತ. ಅವನು ಲಂಚ್ ಬಾಕ್ಸ್ ಓಪನ್ ಮಾಡುತ್ತಲೇ ಅದರಲ್ಲಿ ಎಲ್ಲ ಕೂದಲೇ ಕಾಣಿಸುತ್ತೆ. ಏನೋ ಪ್ರಸಾದ್, ಏನ್ ತಗೊಂಡ್ಬಂದಿದೀಯ ದಿನ? ಏನಿರುತ್ತೆ ಕಣೋ, ರೈಸು ಸಾಂಬಾರು ಮೊಸರು ಅಷ್ಟೇ ಅಲ್ಲ ಎಂದು ಲಂಚ್ ಬಾಕ್ಸ್ ಓಪನ್ ಮಾಡುತ್ತಾನೆ. ಅಷ್ಟೇ
ರೈಸಲ್ಲಿ ಕೂದ್ಲು, ಸಾಂಬಾರಲ್ಲಿ ಕೂದ್ಲು, ಮೊಸರಲ್ಲೂ ಕೂದ್ಲೆ ಕಾಣಿಸುತ್ತೆ. ಮಾಣಿಕ್ಯಂ ಅದನ್ನು ನೋಡಿ ವ್ಯಂಗ್ಯವಾಗಿ ಪ್ರಸಾದನ ಹತ್ರ ಹೀಗಂತಾನೆ, ಓಹೋ, ಹೇರ್ ಸ್ಪೆಷಲ್ ಅಂತ ಹೇಳಿದ್ರೆ ಸರಿ ಹೋಗ್ತಿತ್ತಲ್ವೋ ಎಂದು ನಗುತ್ತಾ ಇರುತ್ತಾನೆ ಮಾಣಿಕ್ಯಂ. ಪ್ರಸಾದನಿಗೇನೋ ಕೋಪ ಬರುತ್ತೆ. ಲಂಚ್ ಬಾಕ್ಸ್ ಅನ್ನು ಹಿಡಿದುಕೊಂಡು ತನ್ನ ಸೀಟ್ ಹತ್ರಕ್ಕೆ ಬರ್ತಾನೆ. ಫೋನ್ ತೆಗೆದುಕೊಂಡು ಕೋಪದಿಂದ ಮನೆಗೆ ಫೋನ್ ಮಾಡ್ತಾನೆ. ಶಾರದಾ, ಈ ದಿನ ಲಂಚ್ ನೀನ್ ಮಾಡ್ಲಿಲ್ವಾ? ಸಾರಿ ಕಣ್ರಿ, ಈ ದಿನ ಅಡಿಗೆ ಹೇರ್ ಫಾಲ್ ಸೊಸೆ ಅನಾಮಿಕ ಮಾಡಿದ್ದು. ಇಷ್ಟಕ್ಕೂ ಏನಾಯ್ತು ಹೀಗೆ ಕೇಳ್ತಾ ಇದ್ದೀರಾ? ಏನಾಗುತ್ತೆ ನಿಂಗ್ ಗೊತ್ತಿಲ್ವಾ? ಆ ಮಾಣಿಕ್ಯ ಮುಂದೆ ನಗೆಗೀಡಾದೆ. ಲಂಚ್ ಬಾಕ್ಸ್ ಓಪನ್ ಮಾಡ್ತಲೇ ರೈಸಲ್ಲಿ ಕೂದ್ಲು, ಸಾಂಬಾರಲ್ಲೂ ಕೂದ್ಲು, ಮೊಸರಲ್ಲೂ ಅದೇ, ಹೀಗೆ ಪ್ರತಿಯೊಂದ್ರಲ್ಲೂ ಕೂದ್ಲು ಕಾಣಿಸ್ತಾ ಇದ್ರೆ ಏನೋ ಈ ದಿನ ಹೇರ್ ಸ್ಪೆಷಲ್ ಅಂತ ಹೇಳಿಲ್ವಾ ಅಂತ ನಕ್ಕ. ತಲೆ ತೆಗೆದ ಹಾಗಾಯ್ತು. ಸಾರಿ ಕಣ್ರಿ, ಇನ್ಯಾವತ್ತೂ ಸೊಸೆ ಕೈಲಿ ಅಡ್ಗೆ ಮಾಡ್ಸೋದಿಲ್ಲ. ನಿಮ್ಮ ಪರಿಸ್ಥಿತಿ ಹಾಗಿದ್ರೆ ಮಗ ರಮೇಶನ ಪರಿಸ್ಥಿತಿ ಹೇಗಿದೆಯೋ? ಏನಕ್ಕಾದ್ರೂ ಒಳ್ಳೇದು ಮಗನಿಗೆ ಫೋನ್ ಮಾಡಿ ವಿಷಯ ಹೇಳು. ನಗೆ ಪಾಲಾಗದ ಹಾಗೆ ಅವನಾದ್ರೂ ಜಾಗ್ರತೆ ಪಡ್ತಾನೆ. ಹಾಗೆ ರೀ, ಈ ಹೊತ್ತು ನೀವು ಹೊರಗಿಂದ ಅನ್ನ ತಂದ್ಕೊಳ್ಳಿ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ತಕ್ಷಣ ಮಗ ರಮೇಶನಿಗೆ ಫೋನ್ ಮಾಡ್ತಾಳೆ. ರಮೇಶ್ ಆಫೀಸ್ನಲ್ಲಿ ಲಂಚ್ ಟೈಮ್ ಆದರೂ ಹೋಗದೆ ವರ್ಕ್ ಮಾಡ್ಕೋತಾ ಇರ್ತಾನೆ. ಆಗಲೇ ಅವನ ಫೋನ್ ಮೊಳಗುತ್ತಾ ಇರುತ್ತೆ. ಹೇಳಮ್ಮ. ಮಗು ರಮೇಶು, ಅನ್ನ ತಿಂದ್ಯೇನೋ? ಇನ್ನೂ ಇಲ್ಲಮ್ಮ, ವರ್ಕಲ್ಲಿ ಇದ್ದೀನಿ. ಒಂದು 10 ನಿಮಿಷವಾದ್ರ ಮೇಲೆ ಕೆಲಸ ಆಗೋಗುತ್ತೆ, ಆಗ ತಿಂತೀನಿ. ಬೇಡ ಮಗನೇ, ತಿನ್ಬೇಡ. ನಿನ್ನ ಲಂಚ್ ಬಾಕ್ಸ್ ಓಪನ್ ಮಾಡ್ಬೇಡ. ಯಾಕಮ್ಮ, ಏನಾಯ್ತು? ಈ ದಿನ ಅಡ್ಗೆ ಅನಾಮಿಕ ಮಾಡಿದ್ಲು ಕಣೋ ಎಂದು ಹೇಳುತ್ತಲೇ ರಮೇಶ್ ಒಂದು ಕ್ಷಣದ ಹೊತ್ತು ಆಶ್ಚರ್ಯ ಹೋಗುತ್ತಾನೆ. ಮಗು ರಮೇಶು, ಇದ್ಯೇನೋ? ಇದೀನಮ್ಮ. ಮೊದಲು ಫೋನ್ ಮಾಡಿ ವಿಷಯ ಹೇಳ್ದೆ, ಇಲ್ಲ ಅಂದ್ರೆ ಆಫೀಸಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗ್ತಾ ಇತ್ತು. ಲಂಚ್ ಬಾಕ್ಸ್ ಓಪನ್ ಮಾಡ್ತಾಳೆ, ಎಲ್ಲದ್ರಲ್ಲೂ ಅನಾಮಿಕಳ ಕೂದ್ಲೇ ಇರ್ತಾ ಇತ್ತು. ಆಫೀಸ್ನವರು ನೋಡಿ ನಗ್ತಾ ಇದ್ರು. ವಿಷಯ ತಿಳಿದು ಯಾರಾದ್ರೂ ಸೀರಿಯಸ್ ಆಗಿ ನಗ್ತಾ ಇದ್ರು. ಏನೇನಾದ್ರೂ ಲಂಚ್ ಬಾಕ್ಸ್ ಮಾತ್ರ ಓಪನ್ ಮಾಡ್ಬೇಡ ಮಗನೇ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ಇನ್ನು ಆಗಲೇ ಹೇರ್ ಫಾಲ್ ಸೊಸೆ ಅನಾಮಿಕ ಟೀ ತೆಗೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾಳೆ. ಆ ಟೀಲಿ ಕೂಡ ಹೇರ್ ಇದ್ದಿದ್ರಿಂದ ಶಾರದಾ ನೋಡ್ತಾಳೆ. ಏನೇ ಸೊಸೆ ಇದು, ಸ್ವಲ್ಪ ನೋಡ್ಕೋಬೇಕಲ್ಲ. ಈಗ್ಲೇ 2-3 ಬಿದ್ರೆ ತೆಗ್ದೆ ಅತ್ತೆ, ಆದ್ರೂ ಮತ್ತೆ ಬಿದ್ದಿದೆ. ಏನ್ ಮಾಡ್ಬೇಕೋ ಅರ್ಥವಾಗ್ತಿಲ್ಲ. ನಿನಗೆ ಅರ್ಥವಾಗಲ್ಲ ಹೊರತು ನನಗ್ ಚೆನ್ನಾಗಿ ಅರ್ಥವಾಗಿದೆ ಸೊಸೆ. ಅರ್ಥವಾದ್ರೆ ಹೇಳಿ ಅತ್ತೆ, ನೋಡ್ತೀನಿ ಹೊರತು ಈ ಹೊತ್ತು ನೀನು ಮಾಡಿದ ಅಡಿಗೆ ಹತ್ರಕ್ಕೆ ನನ್ನ ಕರ್ಕೊಂಡು ಹೋಗು ಸೊಸೆ. ಯಾಕೆ ಅತ್ತೆ, ಚೆನ್ನಾಗೇ ಇದೇನಲ್ಲ, ಏನ್ ನಡೀತು? ಏನಿಲ್ಲ ಕಣೆ, ನೀನು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ನಿನ್ನ ಮಾವಯ್ಯ ಫೋನ್ ಮಾಡಿ ಹೇಳಿದ್ರು. ನಾನು ಒಂದ್ಸಲ ರುಚಿ ನೋಡ್ತೀನಿ. ಹಾಗ ಅಂದ್ರೆ ಬನ್ನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಅತ್ತೆ ಶಾರದಳನ್ನು ಕರೆದುಕೊಂಡು ಕಿಚನ್ ಒಳಗೆ ಬರ್ತಾಳೆ. ಅಲ್ಲಿ ತಾನು ಮಾಡಿದ ಅಡಿಗೆಯನ್ನ ತೋರಿಸ್ತಾಳೆ. ಪ್ರತಿಯೊಂದ್ರಲ್ಲೂ ಕೂದಲು ಕಾಣಿಸುತ್ತೆ. ಅವುಗಳನ್ನು ಅನಾಮಿಕಳಿಗೆ ತೋರಿಸ್ತಾ, ಸೊಸೆ, ನೀನ್ ನನಗೆ ಹೇಳಿದ್ದೇನೋ, ಈಗ ನೀನು ಮಾಡಿದ್ದೇನೋ? ಅತ್ತೆ, ಎಂತಹ ಹೇರ್ ಫಾಲ್ ಇರದ ಹಾಗೆ ಅಡ್ಗೆ ಮಾಡ್ತೀನಿ ಅಂತ ಹೇಳ್ದೆ. ಹೇಳಿದ ಹಾಗೇನೆ ತಲೆಗೆ ಬಟ್ಟೆ ಕಟ್ಕೊಂಡು ಅಡ್ಗೆ ಮಾಡಿದೆ ಅತ್ತೆ. ಆದ್ರೆ ಹೀಗೆ ಕೂದಲು ಹೇಗೆ ಬೀತ್ತೋ ನನಗೆ ಇದುವರೆಗೂ ಅರ್ಥವಾಗ್ಲಿಲ್ಲ. ಆಲೋಚಿಸು ಸೊಸೆ, ನೀನೇ ಏನೋ ಬುದ್ಧಿ ಕಮ್ಮಿ ಇರುವ ಕೆಲಸ ಮಾಡಿದ್ಯಾ. ಅದಕ್ಕೆ ಅಡಿಗೆ ಎಲ್ಲ ಕೂದಲುಮಯವಾಗಿದೆ. ಅದನ್ನು ನೋಡಿ ನಿನ್ ಮಾವಯ್ಯ ಫೋನ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ ನನ್ಗೆ. ಸಾರಿ ಅತ್ತೆ, ನಾನು ತಲೆಗೆ ಬಟ್ಟೆ ಕಟ್ಕೊಂಡೇ ಅಡ್ಗೆ ಮಾಡಿದೆ. ಆದ್ರೆ ಅಡ್ಗೆಲಿ ಕೂದಲು ಹೇಗ್ ಬಂತೋ ಅರ್ಥವಾಗ್ತಾ ಇಲ್ಲ. ನೀನು ಏನೋ ಒಂದು ತಪ್ಪು ಮಾಡೇ ಇರ್ತೀಯ ಸೊಸೆ. ಆ ಏನೋ ಒಂದು ತಪ್ಪು ಏನು ಹೇಳು, ಬಹಳ ಆಲೋಚಿಸ್ಕೊಂಡು ಹೇಳು ಸೊಸೆ ಎಂದು ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಳಿಗೆ ತಕ್ಷಣ ನೆನಪಿಗೆ ಬರುತ್ತೆ. ಆಗ ಅನಾಮಿಕಾ ಅತ್ತೆ ಹತ್ರ ಹೀಗಂತಾಳೆ, ಅತ್ತೆ, ನಾನು ಮಾಡಿದ ತಪ್ಪೇನು ಅಂದ್ರೆ ಅಡ್ಗೆ ಮಾಡುವಾಗ ತಲೆಗೆ ಬಟ್ಟೆ ಕಟ್ಕೊಂಡೇ ಮಾಡ್ದೆ ಅತ್ತೆ. ಇನ್ನು ಅಡ್ಗೆ ಎಲ್ಲ ಪೂರ್ತಿಯಾದ ಮೇಲೆ ತಲೆಗೆ ಕಟ್ಟಿಕೊಂಡ ಬಟ್ಟೆನ ತೆಗೆದು ಗಟ್ಟಿಯಾಗಿ ಕೊಡುವುದೇ ಅಷ್ಟೇ ಅತ್ತೆ ನಾ ಮಾಡಿದ್ದು ಎಂದು ಅಡಿಗೆ ಮಾಡುವ ಸಮಯದಲ್ಲಿ ಅನಾಮಿಕಾ ಮಾಡಿದ ಕೆಲಸವೇನೋ ವಿವರವಾಗಿ ಅತ್ತೆ ಶಾರದಳಿಗೆ ಹೇಳುತ್ತಾಳೆ ಅನಾಮಿಕಾ. ಆ ಮಾತು ಹೇಳುತ್ತಲೇ ಶಾರದಳ ತಲೆ ತಿರುಗಿ ಬಿದ್ದು ಹೋಗ್ತಾಳೆ. ಅನಾಮಿಕಾ ಅಯೋಮಯದಿಂದ ಅತ್ತೆನ ನೋಡ್ತಾ ಇರ್ತಾಳೆ. ಈ ವಿಧದಿಂದ ಎಷ್ಟು ಜಾಗ್ರತೆ ತೆಗೆದುಕೊಂಡು ಅಡಿಗೆ ಮಾಡ್ತಾ ಇದ್ರು ಸರಿ, ಹೇರ್ ಫಾಲ್ ಸಮಸ್ಯೆಗೆ ದುಃಖ ಪಡುತ್ತಾ ಇರುವ ಅನಾಮಿಕಾ ಪ್ರತಿ ಅಡಿಗೆಯಲ್ಲಿಯೂ ತನ್ನ ಕೂದಲು ಬಿದ್ದಿದ್ದರಿಂದ ಮನೆಯಲ್ಲಿ ಎಲ್ಲರ ಜೊತೆ ಬೈಗಳ ತಿನ್ನಬೇಕಾಗಿ ಬರುತ್ತೆ. ಆದರೆ ಅನಾಮಿಕಾ ಇಷ್ಟು ಕಷ್ಟ ಪಡ್ತಾ ಇದ್ರು ಈ ಹೇರ್ ಫಾಲ್ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ನೀವೇ ಏನಾದರೂ ಒಂದು ಒಳ್ಳೆ ಸಲಹೆ ಹೇಳಿ ಅನಾಮಿಕಳಿಗೆ ಸಹಾಯ ಮಾಡಿ. ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಲಹೆ ಏನು ಅಂತ ಹೇಳಿ. ಅನಾಮಿಕಾ ತಪ್ಪದೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾಳೆ.
ಸುತ್ತಮುತ್ತಲು ಎಲ್ಲ ಸಾಫ್ಟ್ವೇರ್ ಕಂಪನಿಗಳು ಇದ್ದುದರಿಂದ ಪಾನಿಪುರಿ ಬಿಸ್ನೆಸ್ ಚೆನ್ನಾಗಿ ಸಾಗುತ್ತದೆ ಎಂದು ಆಲೋಚನೆ ಮಾಡಿದ ಬಡ ಸೊಸೆ ಅನಾಮಿಕಾ ಸೆಂಟರ್ ಪಾಯಿಂಟ್ ನೋಡಿ ತನ್ನ ಗಂಡ ರಮೇಶನ ಸಹಾಯದಿಂದ ಪಾನಿಪುರಿ ಗಾಡಿ ಇಟ್ಕೊಂಡಿರ್ತಾಳೆ. ಆ ಸುತ್ತಮುತ್ತಲು ಅನಾಮಿಕಳ ಪಾನಿಪುರಿ ಗಾಡಿ ಒಂದೇ ಇದ್ದುದರಿಂದ ಅನಾಮಿಕಳಿಗೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ. ಒಂದು ದಿನ ಒಂದು ಕಾರ್ ಬಂದು ಅನಾಮಿಕಳ ಪಾನಿಪುರಿ ಗಾಡಿ ಹತ್ರ ನಿಲ್ಲುತ್ತೆ. ಏನಂದ್ರೆ ಆ ಕಾರ್ ಹತ್ರ ಹೋಗಿ ಕೇಳಿ. ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ತಕ್ಷಣ ಕಾರಿನ ಹತ್ರಕ್ಕೆ ಹೋಗ್ತಾನೆ. ಆಗಲೇ ಆ ಕಾರಿನೊಳಗಿಂದ ಮಾಡರ್ನ್ ಡ್ರೆಸ್ ನಲ್ಲಿ ಫ್ಯಾಷನ್ ಆಗಿ ಇರುವ ರಿತಿಕಾ ಇಳಿಯುತ್ತಾಳೆ. ಅಷ್ಟೇ, ರಿತಿಕಳನ್ನು ನೋಡಿದ ಅನಾಮಿಕಳ ಮುಖ ಶಾಕ್ ಇಂದ ಚೂರಾಗುತ್ತದೆ. ತಕ್ಷಣ ತಲೆ ತಗ್ಗಿಸಿಕೊಂಡು ಬೇರೆಯವರಿಗೆ ಪಾನಿಪುರಿ ಹಾಕುತ್ತಾ ಇರ್ತಾಳೆ. ರಿತಿಕಳ ಹತ್ರವಿರುವ ರಮೇಶ್, ಹೇಳಿ ಮೇಡಮ್, ಏನ್ ತಗೊಂಬಾ ಅಂತೀರಾ? ಕಾರ್ ಹತ್ರಕ್ಕೆ ಏನು ಬೇಡರಿ, ನಾನೇ ನಿಮ್ ಗಾಡಿ ಹತ್ರ ಬರ್ತೀನಿ, ನೀವು ಹೋಗಿ ಎಂದು ಹೇಳುತ್ತಲೇ ರಮೇಶ್ ಕಾರಿನ ಹತ್ತಿರದಿಂದ ಗಾಡಿ ಹತ್ರ ಬರ್ತಾನೆ. ಪಾನಿಪುರಿ ಬೇಕಾದವರಿಗೆ ಕೊಡ್ತಾ ಇರ್ತಾನೆ. ಕಾರಿನೊಳಗಿಂದ ಇಳಿದ ರಿತಿಕಾ ಫ್ರೆಂಡ್ ಶ್ವೇತಾ ಇಬ್ಬರು ಸೇರಿ ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಪಾನಿಪುರಿ ಮಾರುತ್ತಿರುವ ಅನಾಮಿಕಳನ್ನು ನೋಡಿ ರಿತಿಕಾ ಚಪ್ಪಾಳೆ ಹೊಡೆಯುತ್ತಾ ನಗುತ್ತಾ ಇರುತ್ತಾಳೆ. ಶ್ವೇತಾ ಕೂಡ ಅನಾಮಿಕಳನ್ನು ಗುರ್ತು ಹಿಡಿಯುತ್ತಾಳೆ. ಏಯ್ ಅನಾಮಿಕಾ, ನೀನಾ? ವಾರೆ ವಾ, ನಾವು ಚೆನ್ನಾಗಿ ಭೇಟಿಯಾದ್ವಿ. ಅಷ್ಟು ಓದಿ ಕಡೆಗೆ ಹೀಗೆ ಪಾನಿಪುರಿ ಗಾಡಿ ಇಟ್ಕೊಂಡು ಬದುಕ್ತಾ ಇದೀಯಾ? ದೇವರು ನನಗೆ ಕೊಟ್ಟ ಬುದ್ಧಿವಂತಿಕೆಯಿಂದ ಯಾರನ್ನು ಮೋಸ ಮಾಡದೆ ನಿಜಾಯಿತಿಯಾಗಿ ಹೀಗೆ ಪಾನಿಪುರಿ ಗಾಡಿ ಇಟ್ಕೊಂಡು ಬಹಳ ಸಂತೋಷದಿಂದನೇ ಜೀವಿಸ್ತಾ ಇದ್ದೀನಿ. ನಿನ್ನ ದರಿದ್ರ ಮುಖಕ್ಕೆ ಇದೇ ಹೆಚ್ಚು ಎಂದು ರಿತಿಕಾ ಅನ್ನುತ್ತಿರುವಾಗ ಮಧ್ಯದಲ್ಲಿ ರಮೇಶ್ ಹೀಗಂತಾನೆ, ಇಲ್ಲಿ ನೋಡಿ ಮೇಡಮ್, ನೀವ್ಯಾರು ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿನ ಹಿಡ್ಕೊಂಡು ಬೈಯೋದು ಚೆನ್ನಾಗಿರಲ್ಲ. ನೀವು ಪಾನಿಪುರಿ ತಿಂತೀರಾ ಹೇಳಿ, ಮಾಡಿ ಕೊಡ್ತಾಳೆ. ತಿನ್ನಲಾರ್ದೆ ಹೋದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಳೆ ವಿಷಯ ಏನು ಬೇಡ ರಿತಿಕಾ, ನೀನು ಈಗ ಒಬ್ಬ ಸಾಫ್ಟ್ವೇರ್. ಒಂದು ಕಾಲದಲ್ಲಿ ನೀನ್ ನನಗೆ ಫ್ರೆಂಡು, ಒಂದು ವಿಧದಲ್ಲಿ ಹೇಳ್ಬೇಕು ಅಂದ್ರೆ ಸಾಫ್ಟ್ವೇರ್ ಫ್ರೆಂಡು. ನಿನಗೆ ಬೇಕಾದ ಪಾನಿಪುರಿ ತಿನ್ನಿ, ದುಡ್ಡು ಕೊಟ್ಟು ಹೊರಟೋಗಿ. ಹಳೆ ವಿಷಯದ ತಂಟೆಗೆ ಹೋಗ್ಬೇಡ. ಸರಿ, ಪಾನಿಪುರಿ ಕೊಡು, ಹೇಗ್ ತಿನ್ಬೇಕು ನನ್ಗೆ ಗೊತ್ತು ಎಂದು ಹೇಳಿ ರಿತಿಕಾ ಶ್ವೇತಾ ನಿಲ್ಲುತ್ತಾರೆ. ಅನಾಮಿಕಾ ಪಾನಿಪುರಿ ಕೊಡ್ತಾ ಇರ್ತಾಳೆ. ರಿತಿಕಾ ಆ ಪಾನಿಪುರಿಯನ್ನು ತಿನ್ನದೆ ಕೆಳಗೆ ಬೀಳಿಸ್ತಾ ಇರ್ತಾಳೆ, ಬಿಸಾಕುತ್ತಾಳೆ. ಅದನ್ನು ನೋಡಿ ರಮೇಶನಿಗೆ ಕೋಪ ಬರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ ಅನಾಮಿಕಾ ರಮೇಶನ ಹತ್ರ ಹೀಗಂತಾಳೆ, ಅವಳು ಏನ್ ಮಾಡಿದ್ರು ನಮ್ಗೇನೇರಿ, ನಮ್ಗೆ ನಮ್ ದುಡ್ಡು ಬಂದ್ರೆ ಸಾಕು ಎಂದು ಹೇಳುತ್ತಲೇ ರಮೇಶ್ ಸುಮ್ಮನಿರುತ್ತಾನೆ. ರಿತಿಕಾ ಮಾಡುತ್ತಿರುವ ಕೆಲಸ ಶ್ವೇತಳಿಗೆ ಹಿಡಿಸುತ್ತಿಲ್ಲ. ಬೇಡಿಕೊಳ್ಳುತ್ತಾ ಹೀಗಂತಾಳೆ, ರಿತಿಕಾ ಹಾಗ್ ಮಾಡಬೇಡ, ಅನಾಮಿಕಳನ್ನ ಏನು ಅನ್ಬೇಡ, ಅವಳು ತುಂಬಾ ಒಳ್ಳೆಯವಳು. ಅವಳು ಮಾಡಿದ ಕೆಲಸ ನಿಂಗ್ ಗೊತ್ತಿಲ್ಲ ರಿತಿಕಾ. ಏನೇ ನೀನ್ ಹೇಳೋದು? ಈ ಬಡ ಸೊಸೆ ಅನಾಮಿಕಾ ನನಗೆ ಮೇಲು ಮಾಡಿದ್ಲಾ? ಅದು ನನಗ್ ಗೊತ್ತಿಲ್ವಾ? ಅಷ್ಟು ಒಳ್ಳೇದ್ ಕೆಲ್ಸ ಏನ್ ಮಾಡಿದ್ಲ ಇವಳು? ಈಗ ನಿನಗೆ ಹೇಳಿದ್ರು ಅರ್ಥವಾಗಲ್ಲ ರಿತಿಕಾ. ಮೊದಲು ನಾವು ಇಲ್ಲಿಂದ ರೂಮ್ಗೆ ಹೊರಟೋಗೋಣ, ಅಲ್ಲಿ ನಿನಗೆ ಎಲ್ಲ ವಿಷಯ ವಿವರವಾಗಿ ಹೇಳ್ತೀನಿ ಎಂದು ಹೇಳಿ ರಿತಿಕಳ ಕೈಯಲ್ಲಿ ದುಡ್ಡು ಕೊಡಿಸಿ ಅಲ್ಲಿಂದ ರಿತಿಗಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ. ಅನಾಮಿಕಾ ರಮೇಶ್ ಇಬ್ಬರು ಕಷ್ಟಪಡುತ್ತಾ ಪಾನಿಪುರಿ ಮಾರುತ್ತಾ ಇರುತ್ತಾರೆ. ಒಂದು ಅರ್ಧ ಗಂಟೆಯ ನಂತರ ಶ್ವೇತಾ ರಿತಿಕಾ ಇಬ್ಬರು ತಮ್ಮ ರೂಮಿಗೆ ಬರುತ್ತಾರೆ. ಈಗ ಹೇಳೆ ಶ್ವೇತಾ, ಅನಾಮಿಕಾ ನನಗೆ ಮಾಡಿದ ಕೆಲಸವೇನು? ನಿನಗೆ ಒಂದು ದಿನ ಆಕ್ಸಿಡೆಂಟ್ ಆಗಿತ್ತು, ಬ್ಲಡ್ ಬೇಕು ಅಂದ್ರೆ ಆಗ ಅನಾಮಿಕಳೆ ಬಂದು ತನ್ನ ಬ್ಲಡ್ ಕೊಟ್ಟು ನಿನ್ನನ್ನ ಕಾಪಾಡಿದ್ಲು. ಇದು ಒಳ್ಳೆ ಕೆಲಸ ಅಲ್ವಾ ಎಂದು ಹೇಳುತ್ತಲೇ ರಿತಿಕಾ ಏನು ಮಾತನಾಡಲಿಲ್ಲ, ಹಾಗೆ ಇದ್ದು ಬಿಡುತ್ತಾಳೆ. ಮಾರನೇ ದಿನ ಸಾಯಂಕಾಲ ಸಮಯ 5 ಗಂಟೆ ದಾಟಿರುತ್ತದೆ. ಸಂತೆಗೆ ಹೋದ ಅತ್ತೆ ಶಾರದಾ ಮನೆಗೆ ಬರುತ್ತಾಳೆ. ಮನೆಯ ಮುಂದೆ ಪಾನಿಪುರಿ ಗಾಡಿ ಕಾಣಿಸುತ್ತೆ. ಅಯೋಮಯದಿಂದ ಮುಖವಿಟ್ಟು, ನನ್ನ ಬಡ ಸೊಸೆ ಅನಾಮಿಕಾ ಈ ದಿನ ಪಾನಿಪುರಿ ಮಾರೋದಕ್ಕೆ ಹೋದಾಗಿಲ್ಲ, 2,000 ಗೋವಿಂದ ಗೋವಿಂದ ಎಂದು ಅಂದುಕೊಳ್ಳುತ್ತಲೇ ತನ್ನ ಸೊಸೆ ಅನಾಮಿಕಳನ್ನ ಕರೆಯುತ್ತಾಳೆ. ಅನಾಮಿಕಾ, ಅನಾಮಿಕಾ ಎಂದು ಕರೆಯುತ್ತಾಳೆ. ಆಗಲೇ ಮನೆಯೊಳಗಿಂದ ಪ್ರಸಾದ್ ಹೊರಗೆ ಬರ್ತಾ ಇರ್ತಾನೆ. ಏನ್ ಶಾರದಾ, ಅಷ್ಟೆಲ್ಲ ಸೊಸೆನ ಕರಿತಾ ಇದ್ಯಾ? ಏನಾಯ್ತು? ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಹೊರತು ಮೊದಲು ಸೊಸೆನ ಹೊರಗ್ ಬಾ ಅಂತ ಕರೀರಿ. ನಾನು ಇಷ್ಟೆಲ್ಲ ಕರಿತಾ ಇದ್ರೆ ಒಳಗಡೆ ಏನ್ ಮಾಡ್ತಾ ಇದ್ದಾಳೆ? ನೀನು ಇಷ್ಟೆಲ್ಲ ಅಲ್ಲ, ಮತ್ತಷ್ಟು ಗಟ್ಟಿಯಾಗಿ ಕರೆದ್ರು, ಮೈ ಕಿಟ್ಟು ಅರಚಿದ್ರು ಸೊಸೆ ಮನೆಯೊಳಗಿಂದ ಬರಲ್ವಲ್ಲ. ಯಾಕೆ ಬರಲ್ಲ ಅಂತೆ? ಯಾಕೆ ಅಂದ್ರೆ ಸೊಸೆ ಅನಾಮಿಕಾ ಮನೆಯಲ್ಲಿಲ್ಲ, ಗುಡಿ ಹತ್ರ ಹೋಗಿದ್ದಾಳೆ. ಗುಡಿ ಹತ್ರ ಹೋಗಿದ್ದಾಳ? ಗುಡಿ ಹತ್ರಕ್ಕೆ ಈಗೇನಕ್ಕೆ ಹೋಗಿದ್ದಾಳೆ ರೀ? ಇದು ತುಂಬಾ ಚೆನ್ನಾಗಿದೆ. ಗುಡಿಗೆ ಏನಕ್ಕಾದ್ರೂ ಯಾಕೆ ಹೋಗ್ತಾರೆ ಹೇಳು? ಒಬ್ಳೆ ಗುಡಿಗೆ ಹೋದ್ಲಾ? ಮಗನ್ ಕೂಡ ಜೊತೆಗೆ ಹೋಗಿದ್ದಾನ? ಇಬ್ಬರು ಸೇರೆ ಹೋಗಿದ್ದಾರೆ. ಹೋಗ್ಲಿ ಬಿಡಿ, ಅಂದ್ರೆ ನಾನು ಕೂಡ ಒಂದ್ಸಲ ಗುಡಿವರೆಗೆ ಹೋಗ್ ಬರ್ತೀನಿ. ಮಧ್ಯದಲ್ಲಿ ನೀನೇನಕ್ಕೆ ಶಾರದಾ? ಮಗ ಸೊಸೆ ಗುಡಿ ಹತ್ರ ಏಕಾಂತವಾಗಿ ಮಾತಾಡ್ಕೊಂಡ್ ಬರ್ತಾರೆ. ಅವರಿಗೆ ಅವಾಗವಾಗ ಇಂತಹ ಏಕಾಂತ ಕೊಡ್ಬೇಕು ಶಾರದಾ. ಏಕಾಂತಕ್ಕಾಗಿ ಅಂತ ಈ ದಿನ ಪಾನಿಪುರಿ ವ್ಯಾಪಾರ ನಿಲ್ಲಿಸಿ ಗುಡಿಗೆ ಹೋಗ್ಬೇಕಾ? ನಿನಗೆ ಯಾವಾಗಲೂ ಸಂಪಾದನೆ ಬಗ್ಗೆ ಯೋಚನೆ ಹೊರತು ಮಗ ಸೊಸೆ ಸಂತೋಷವಾಗಿರೋದು ಬೇಡವಾ? ನೀವು ಎಷ್ಟಾದ್ರೂ ಹೇಳಿ,
ನಾನು ಮಾತ್ರ ಕೇಳಲ್ಲ. ನಾನು ಗುಡಿ ಹತ್ರ ಹೋಗ್ತಾ ಇದ್ದೀನಿ, ನೀವಿರಿ. ಈಗ ನೀನು ಗುಡಿ ಹತ್ರ ಹೋದ ತಕ್ಷಣ ಸೊಸೆ ಅನಾಮಿಕಾ ಮನೆಗ್ ಬಂದು ಪಾನಿಪುರಿ ಗಾಡಿ ತೆಗೆದುಕೊಂಡು ಹೋಗಿ ಮಾರ್ತಾಳ ಹೇಳು? ಮಾರ್ಬೇಕು ರೀ, ತಪ್ಪದೆ ಮಾರ್ಬೇಕು. ದಿನವೂ ನನಗೆ ಕೊಡ್ತೀನಿ ಅಂತ ಹೇಳಿದ 2,000 ಕೊಡ್ಲೇಬೇಕು ಅಷ್ಟೇ. ನನ್ನ 2,000 ನನಗೆ ಬಾರದೆ ಹೋದ್ರೆ ನನಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ನನಗೆ 2,000 ನೀವು ಕೊಡ್ತೀರಾ? ಕೊಡ್ತೀನಿ, ತಗೋ ಎಂದು ಹೇಳಿ ದುಡ್ಡು ಕೊಡುತ್ತಾನೆ. ಶಾರದಾ ಪ್ರಸಾದನ ಹತ್ತಿರ ದುಡ್ಡನ್ನು ನೋಡಿ ಶಾಕ್ ಆಗುತ್ತಾಳೆ. ತಗೋ ಶಾರದಾ, 2,000 ತಗೋ. ಮಗ ಸೊಸೆನ ಏಕಾಂತವಾಗಿ ಬಿಟ್ಬಿಡು. ನೀನು ಅಡಿಗೆ ಮಾಡಿ ಟ್ಯೂಷನ್ ಇಂದ ಮಕ್ಕಳನ್ನು ಕರ್ಕೊಂಬಾ, ಹೋಗು. ಅದಲ್ಲ ರೀ, ನಾನು ಹೇಳೋದೊಂದ್ಸಲ ಕೇಳಿ. ಶಾರದಾ, ನಿನಗೆ ಬೇಕಾದ ದುಡ್ಡು ನಿಂಗೆ ಕೊಟ್ಟಿದ್ದೀನಿ. ಇನ್ನು ನೀನು ಮಾಡಬೇಕಾದ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಗಿ ಮಾಡ್ಕೋ, ಹೋಗು ಎಂದು ಹೇಳುತ್ತಲೇ ಶಾರದಾ ಒಳಗೆ ಹೊರಟು ಹೋಗುತ್ತಾಳೆ. ಇನ್ನು ನಾವು ಫ್ಲಾಶ್ ಬ್ಯಾಕಿಗೆ ಹೋದರೆ, ಬಡ ಹುಡುಗಿ ಅನಾಮಿಕಾ, ರಿಚ್ ಹುಡುಗಿ ರಿತಿಕಾ ಇಬ್ಬರು ಸೇರಿ ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಅನಾಮಿಕಳಿಗೆ ಫ್ರೆಂಡ್ಸ್ ಫಾಲೋಯಿಂಗ್ ಬಹಳ ಹೆಚ್ಚಾಗಿರುತ್ತೆ. ರಿತಿಕಳಿಗೆ ಶ್ವೇತಾ ಅನ್ನುವ ಹುಡುಗಿ ಫ್ರೆಂಡ್ ಆಗಿರ್ತಾಳೆ. ಒಂದು ದಿನ ರಿತಿಕಾ, ಏಯ್ ಶ್ವೇತಾ, ಆ ಅನಾಮಿಕಳ ಹತ್ರ ಏನಿದೆ ಅಂತ ಅಷ್ಟೆಲ್ಲ ಅವಳ ಜೊತೆ ಮಾತಾಡ್ತಾ ಇದ್ದಾರೆ? ನಿಜಕ್ಕೂ ಏನಿದೆ ಅಂತ ಅವಳ ಜೊತೆ ಸ್ನೇಹ ಮಾಡ್ತಾ ಇದ್ದಾರೆ? ನಿಜಕ್ಕೂ ಏನಿದೆ ಅಂತಾನೆ ಅವಳ ಹಿಂದೆನೆ ತಿರುಗ್ತಾ ಇದ್ದಾರೆ? ಒಳ್ಳೆತನ, ಒಳ್ಳೆ ಮನಸ್ಸು ಇದೆ ಕಣೆ ರಿತಿಕಾ, ನಮ್ಗೇನಕ್ಕೆ? ಆ ಎರಡು ನನ್ನ ಹತ್ರ ಇರುವ ದುಡ್ಡಿಗಿಂತ ಹೆಚ್ಚಾ? ದೊಡ್ಡದೋ ಕೆಟ್ಟದೋ ಈಗಲೇ ನಿನಗೆ ಅರ್ಥವಾಗಿರ್ಬೇಕಲ್ಲ ರಿತಿಕಾ. ಮತ್ತೆ ನನ್ನ ನೀನು ಕೇಳ್ತಾ ಇದ್ಯಾ? ನೀನ್ ಹೇಳೆ, ಚೆನ್ನಾಗಿ ಓದ್ಕೊಂಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೀ ಸೀಟ್ ತಂದುಕೊಟ್ಟ ಅನಾಮಿಕಾ ಗ್ರೇಟಾ? ದುಡ್ಡು ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟನ್ನ ತಂದುಕೊಟ್ಟ ನಾನು ಗ್ರೇಟಾ? ಇಲ್ಲಿ ನನಗೆ ತಿಳಿದ ಇಬ್ಬರು ಗ್ರೇಟ್ ರಿತಿಕಾ. ಅದು ಹೇಗೆ? ಬಡ ಹುಡುಗಿಯರು ಹೇಗೆ ಫ್ರೀ ಸೀಟ್ ತಗೋಬಹುದು? ಅನಾಮಿಕಾ ತುಂಬಾ ಓದಿ ತೋರಿಸಿದ್ರೆ ದುಡ್ಡಿರುವ ಹುಡುಗಿಯರು ಹೇಗೆ ಮ್ಯಾನೇಜ್ಮೆಂಟ್ ಸೀಟ್ ತಗೋಬಹುದು? ನೀನು ಮಾಡಿ ತೋರಿಸಿದೀಯಾ. ಅದಕ್ಕೆ ನನಗೆ ನೀವಿಬ್ಬರು ಗ್ರೇಟ್ ಅನಿಸ್ತಾ ಇದೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಫ್ರೆಂಡ್ಸ್ ಒಂದು ಮರದ ಕೆಳಗೆ ಕೂತ್ಕೊಂಡು ಲಂಚ್ ಬಾಕ್ಸ್ ತಿಂತಾ ಇರೋದು ಕಾಣಿಸುತ್ತೆ. ಶ್ವೇತಾ, ಕ್ಯಾಂಟೀನ್ಗೆ ಹೋಗಿ ನಮಗಿಷ್ಟವಾದ ಬರ್ಗರ್ ತಗೊಂಬಾ, ನಾವು ಕೂಡ ಅಲ್ಲಿ ಮರದ ಕೆಳಗೆ ಕೂತ್ಕೊಂಡು ಲಂಚ್ ಮಾಡೋಣ ಎಂದು ರಿತಿಕಾ ಹೇಳುತ್ತಲೇ ಶ್ವೇತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಿತಿಕಾ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾ ಇರುವುದು ಅನಾಮಿಕಳ ಫ್ರೆಂಡ್ ಅಮೃತ ನೋಡುತ್ತಾಳೆ. ಅನಾಮಿಕಾ, ರಿತಿಕಾ ನಮ್ಮ ಹತ್ರ ಬರ್ತಾ ಇದ್ದಾಳೆ, ಏನೋ ಒಂದು ಜಗಳ ಆಡಬೇಕು ಅನ್ನೋ ಉದ್ದೇಶದಿಂದಲೇ ನಿನ್ನ ಹತ್ರ ಬರ್ತಾ ಇದ್ದಾಳೆ, ಜಾಗ್ರತೆ. ಅಮೃತ, ಅವಳು ಯಾವ ಉದ್ದೇಶದಿಂದ ಬಂದ್ರು, ನಾನೇನು ಮಾಡಿದ್ರು, ನಿಮ್ಮಲ್ಲಿ ನೀವು ಯಾರು ಮಾತಾಡಬೇಡಿ, ಏನಾದ್ರೂ ಇದ್ರೂ ನಾನೇ ಮಾತಾಡ್ತೀನಲ್ಲ ಎಂದು ಹೇಳುತ್ತಾಳೆ. ಶ್ವೇತಾ ಬರ್ಗರ್ ತಗೊಂಡು ಬರ್ತಾಳೆ. ಶ್ವೇತಾ ರಿತಿಕಾ ಇಬ್ಬರು ಸೇರಿ ಬರ್ಗರ್ ತಿನ್ನುತ್ತಾ ಉಪ್ಪಿನಕಾಯಿ ಅನ್ನ ತಿನ್ನುತ್ತಾ ಇರುವ ಅನಾಮಿಕಳನ್ನು ಹಂಗಿಸುತ್ತಾಳೆ ರಿತಿಕಾ. ಎಲ್ಲರೂ ನಗುತ್ತಾ ಇರುತ್ತಾರೆ. ಅನಾಮಿಕಾ ಮಾತ್ರ ಮೌನವಾಗಿ ಅನ್ನ ತಿಂದು ಸುಮ್ಮನಿರುತ್ತಾಳೆ. ಮಾರನೇ ದಿನ ರಿತಿಕಳಿಗೆ ಆಕ್ಸಿಡೆಂಟ್ ಆಗಿ ರೋಡ್ ಮೇಲೆ ಬಿದ್ದಿದ್ದರೆ ಆ ಕಡೆಯಿಂದ ಹೋಗ್ತಾ ಇರುವ ಅನಾಮಿಕಾ ನೋಡ್ತಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ತನ್ನ ರಕ್ತ ಕೊಡ್ತಾಳೆ, ತನ್ನ ಪ್ರಾಣವನ್ನು ಕಾಪಾಡ್ತಾಳೆ. ಅಂದರೆ ರಕ್ತ ಕೊಟ್ಟ ವಿಷಯ ಮಾತ್ರ ಶ್ವೇತಾ ಒಬ್ಬಳಿಗೆ ಗೊತ್ತು, ರಿತಿಕಳಿಗೆ ಗೊತ್ತಿಲ್ಲ. ಇದು ಗತದಲ್ಲಿ ನಡೆದ ವಿಷಯ. ಇನ್ನು ನಾವು ಪ್ರೆಸೆಂಟ್ಗೆ ಬಂದ್ರೆ, ಗುಡಿ ಹತ್ತಿರ ರಮೇಶ್, ಅನಾಮಿಕಾ, ನೀನು ಮಾಡಿದ ಒಳ್ಳೆ ಕೆಲಸದ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ನಾನಾಗಿ ನಾನು ನಿನಗೆ ಸಹಾಯ ಮಾಡದೆ ಈಗ ಹೇಗಿದೆ ಅಂತ ಕೇಳಿದ್ರೆ ಹೇಗಿರುತ್ತೆ ನೀವೇ ಹೇಳಿ? ಅಂದ್ರೆ ಬೇಡ ಬಿಡು ಅನಾಮಿಕಾ, ಯಾವತ್ತಿಗಾದ್ರೂ ರಿತಿಕಾ ನಿನ್ ಬಗ್ಗೆ ತಿಳ್ಕೊತಾಳೆ ಎಂದು ಹೇಳಿ ಗುಡಿ ಹತ್ತಿರದಿಂದ ಹೊರಡುತ್ತಾರೆ. ಮಾರನೇ ದಿನ ಅನಾಮಿಕಾ ಪಾನಿಪುರಿ ಗಾಡಿ ಇಟ್ಕೊಂಡು ಪಾನಿಪುರಿ ಮಾರ್ತಾ ಇರ್ತಾಳೆ. ಕಾರಿನಲ್ಲಿ ರಿತಿಕಾ ಶ್ವೇತಾ ಬರುತ್ತಾರೆ. ಅವರನ್ನು ನೋಡುತ್ತಲೇ ರಮೇಶನ್ಗೆ ಕೋಪ ಬರುತ್ತೆ. ಅನಾಮಿಕಾ, ಅವರು ಮತ್ತೆ ನಿನ್ನನ್ನ ಅಳಿಸೋದಕ್ಕೆ ಬಂದಿದ್ದಾರೆ. ಕೋಪ ಬೇಡರಿ, ನಾವು ನಮ್ ಕೆಲಸ ಮಾಡ್ಕೊಂಡು ಹೊರಟೋಗೋಣ ಎಂದು ಹೇಳುತ್ತಲೇ ರಮೇಶ್ ಸುಮ್ಮನಾಗಿ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾನೆ. ರಿತಿಕಾ ಅನಾಮಿಕಳ ಹತ್ರ ಬರ್ತಾಳೆ. ನನ್ನನ್ನು ಕ್ಷಮಿಸು ಅನಾಮಿಕಾ, ನೀನು ಮಾಡಿದ ಕೆಲಸ ಏನು ಅಂತ ನಂಗೆ ತಿಳಿಯಿತು. ಇನ್ನು ಮೇಲಿಂದ ನನ್ನ ಕೈಲಾದ ಕೆಲಸ ನಾನು ಮಾಡ್ಕೊಡ್ತೀನಿ ಎಂದು ಹೇಳಿ ಪ್ರತಿದಿನ ಆಫೀಸಿನಿಂದ ಬಂದ ಮೇಲೆ ಅನಾಮಿಕಳ ಪಾನಿಪುರಿ ಗಾಡಿ ಹತ್ರ ಸರ್ವಿಸ್ ಮಾಡುತ್ತಾ ಅನಾಮಿಕಳ ಜೊತೆ ಸಂತೋಷದಿಂದ ಕಳೆಯುತ್ತಾ ಇರುತ್ತಾಳೆ ರಿತಿಕಾ. ಹೇಗಾದರೇನು, ರಿತಿಕಾ ಸ್ವಲ್ಪ ತಡವಾದರೂ ಅನಾಮಿಕಾ ಮಾಡಿದ ಕೆಲಸವೇನೋ ಶ್ವೇತಳ ಮೂಲಕ ತಿಳಿದುಕೊಳ್ಳುತ್ತಾಳೆ. ತಿಳಿದ ತಕ್ಷಣ ಅನಾಮಿಕಳ ಹತ್ತಿರ ಬಂದು ಕ್ಷಮಾಪಣೆ ಕೇಳಿ ತನ್ನ ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ ತನಗೆ ತಾನೇ ಒಂದು ಅವಕಾಶ ಕೊಟ್ಟುಕೊಳ್ತಾಳೆ. ಅನಾಮಿಕಾ ತನ್ನ ಒಳ್ಳೆಯ ಮನಸ್ಸಿನಿಂದ ರಿತಿಕಳನ್ನು ಕ್ಷಮಿಸುತ್ತಾಳೆ. ಆಗಿನಿಂದ ಅವರೆಲ್ಲ ಸೇರಿ ಸಂತೋಷದಿಂದ ಕಳೆಯುತ್ತಾ ಇರ್ತಾರೆ.